ಹರಿ ಓಂ. ಬಂಧುಗಳೇ ನಮಸ್ಕಾರ. ನಾನು ನಿಮ್ಮ ಮುಕುಂದನ್ ಗುರೂಜಿ. ಯೂಟ್ಯೂಬ್ ಚಾನಲ್ ಲೈಫ್ 360. ನಮ್ಮ ಈ ಯೂಟ್ಯೂಬ್ ಚಾನಲಿನ ಉದ್ದೇಶ ಸುಖಪ್ರಾಪ್ತಿ, ದುಃಖ ನಿವೃತ್ತಿ. ಈ ಸುಖಪ್ರಾಪ್ತಿ, ದುಃಖ ನಿವೃತ್ತಿ ಅಂತೇನಿದೆ ಅದು ಒಂದು ನಿರಂತರವಾದ ಒಂದು ಪಯಣ. ಅದು ಕ್ಷಣ ಮಾತ್ರದಲ್ಲಾಗಲ್ಲ. ಯಾವುದೋ ಒಂದು ಯೂಟ್ಯೂಬ್ ವಿಡಿಯೋ ಕೇಳಿದ ತಕ್ಷಣ ಆಗಲ್ಲ. ನಾವು ನಿರಂತರವಾಗಿ ಕೇಳ್ತಾ ಹೋಗಬೇಕು, ಅದನ್ನು ಪರಾಮರ್ಶಿಸಬೇಕು. ನಮ್ಮ ಕೈಲಿ ಎಷ್ಟು ಸಾಧ್ಯ ಅಷ್ಟನ್ನು ದಿನೇ ದಿನೇ ಅಳವಡಿಸ್ತಾ ಬರಬೇಕು. ಆವಾಗ ಕ್ರಮೇಣವಾಗಿ ನಮಗೆ ನಮ್ಮ ಜೀವನದಲ್ಲಿ ಸುಖಪ್ರಾಪ್ತಿ ಹೆಚ್ಚಾಗ್ತಾ ಹೋಗುತ್ತೆ. ಮತ್ತೊಂದು ಕಡೆ ದುಃಖ ನಿವೃತ್ತಿನೂ ಆಗ್ತಾ ಹೋಗುತ್ತೆ. ಇವತ್ತಿನ ಸಂಚಿಕೆಯಲ್ಲಿ ನಾವು ಜೀವನ ಅಂದ್ರೇನು ಅನ್ನೋದನ್ನು ನೋಡೋಣ. ಅಂದರೆ ವಾಟ್ ಈಸ್ ಲೈಫ್ ಅಂತ. ಈ ಜೀವನಕ್ಕೆ ಒಬ್ಬೊಬ್ಬರು ಒಂದೊಂದು ರೀತಿಯಾಗಿ ಪರಿಭಾವಿಸ್ತಾರೆ. ಅವ್ರವ್ರಿಗೆ ಏನು ಅನುಭವ ಆಗಿರುತ್ತೋ ಅದ್ರ ಮೇಲೆ ಜೀವನವನ್ನು ವ್ಯಾಖ್ಯಾನ ಮಾಡ್ತಾರೆ. ಅದು ನೋಡೋಣ ಯಾರ್ಯಾರು ಯಾವ ರೀತಿ ಹೇಳ್ತಾರೆ ಜೀವನದ ಬಗ್ಗೆ ಅಂತ. ವಾಟ್ ಈಸ್ ಲೈಫ್ ಅಂತ ಒಬ್ಬ ಶ್ರೀಮಂತನ್ನ ಕೇಳಿದರೆ ಅವನು ನಗ್ನಗ್ತಾ ಹೇಳ್ತಾನೆ, ಜೀವನ ಅಂದರೆ ದುಡ್ಡು ಅಂತ. ಯಾಕಂದರೆ ಜೀವನದಲ್ಲಿ ಬೇಕಾದಷ್ಟು ದುಡ್ಡು ನೋಡಿರ್ತಾನೆ, ಶ್ರೀಮಂತಿಕೆ ಇರುತ್ತೆ. ಹಾಗಾಗಿ ಅವನಿಗೆ ಜೀವನ ಅಂದರೆ ಏನಪ್ಪ ಅಂದರೆ ದುಡ್ಡು ಅಂತಾನೆ. ಯಾಕಂದರೆ ಆ ಅನುಭವ ಅವನಿಗೆ ಜಾಸ್ತಿ ಆಗಿರುತ್ತೆ. ಅದೇ ಒಬ್ಬ ಅತ್ಯಂತ ಬಡವ, ತುಂಬ ಕಷ್ಟದಲ್ಲಿರೋರನ್ನ ಜೀವನ ಏನು ಅಂತ ಕೇಳಿದರೆ ಜೀವನ ಅಂದರೆ ಬರೀ ಒದ್ದಾಟ ಅಂತಾನೆ. ಯಾಕಂದರೆ ಬಡವ ಅವನು 5 ಪೈಸಕ್ಕೂ ಕಷ್ಟಪಡಬೇಕು. ಹಾಗಾಗಿ ಜೀವನ ಅಂದರೆ ಅವನ ಅನುಭವದಲ್ಲಿ ಒದ್ದಾಟ ಆಗಿರುತ್ತೆ. ಒಬ್ಬ ಸೋಮಾರಿ ಮನುಷ್ಯ ಯಾವಾಗಲೂ ಮಲ್ಕೊಂಡು ಕನಸು ಕಾಣ್ತಾ ಇರ್ತಾನೆ ಅಂದ್ಕೊಳ್ಳಿ. ಅವನನ್ನು ಜೀವನ ಅಂದರೆ ಏನಪ್ಪ ಅಂತ ಕೇಳಿದರೆ ಜೀವನ ಅನ್ನುವುದು ಹೂವಿನ ಹಾಸಿಗೆ ಅಂತಾನೆ. ಯಾಕಂದರೆ ಯಾವುದೇ ಕೆಲಸ ಕಾರ್ಯ ಮಾಡೋಂಗಿಲ್ಲ, ತಿನ್ನೋದು, ಮಲಗೋದು, ಕನಸು ಕಾಣೋದು, ಮತ್ತಾರೋ ಅವನನ್ನು ಸುಖವಾಗಿ ನೋಡ್ಕೊಳ್ತಾ ಇರ್ತಾರೆ, ಮನೆಯವರ ಅವನ ಜವಾಬ್ದಾರಿಯನ್ನು ತೊಗೊಂಡಿರ್ತಾರೆ. ಹಾಗಾಗಿ ಜೀವನ ಅನ್ನೋದು ಹೂವಿನ ಹಾಸಿಗೆಯಾಗಿರುತ್ತೆ ಅವನಿಗೆ. ಅದೇ ಒಬ್ಬ ಸಾಧು ಸಂತನನ್ನು ಕೇಳಿದರೆ ಜೀವನ ಏನಪ್ಪ ಅಂದರೆ ಜೀವನ ಅಂದರೆ ಭಗವಂತನನ್ನು ತಲುಪೋ ಅಂಥ ಒಂದು ಮಾರ್ಗ ಅಂತ ಹೇಳ್ತಾನೆ. ಯಾಕಂದರೆ ಆ ಮಾರ್ಗವನ್ನು ಅವರು ಆಯ್ಕೆ ಮಾಡ್ಕೊಂಡಿರ್ತಾರೆ. ಹಾಗಾಗಿ ಸಾಧು ಸಂತರು ಜೀವನಕ್ಕೆ ಅವ್ರು ಕೊಡೋ ಅಂಥ ವ್ಯಾಖ್ಯಾನ ಏನಪ್ಪ ಅಂದರೆ ಭಗವಂತನನ್ನು ತಲುಪೋ ಮಾರ್ಗ ಅಂತ ಹೇಳ್ತಾರೆ. ಅದೇ ಯಾರು ಯಂಗ್ಸ್ಟರ್ಸ್ ಇರ್ತಾರೆ, ಹದಿಹರೆಯದವರನ್ನು ಜೀವನ ಅಂದರೆ ಏನು ಅಂತ ನಾವೇನಾದ್ರು ಕೇಳಿದರೆ ಅವರು ಜೀವನ ಅಂದರೆ ಅತ್ಯಂತ ಸಂತೋಷದಾಯಕ ಅಂತಾರೆ. ಯಾಕಂದರೆ ಜೀವನದ ಪ್ರತಿಯೊಂದು ಕ್ಷಣವನ್ನು ಅವರು ಆಸ್ವಾದಿಸ್ತಾ ಇರ್ತಾರೆ. ತುಂಬ ಜಾಸ್ತಿ ಅವ್ರಿಗೇನು ಜವಾಬ್ದಾರಿಗಳಿರಲ್ಲ, ಅಂಥ ಸಮಸ್ಯೆಗಳಿರಲ್ಲ. ಹಾಗಾಗಿ ಜೀವನ ಅನ್ನುವುದು ಅವರಿಗೆ ಸಂತೋಷ ಅಂತ. ನೀವು ಯಾರು ಪ್ರೀತಿಯಲ್ಲಿರ್ತಾರೋ ಅವರನ್ನು ಜೀವನ ಅಂದರೆ ಏನು ಅಂತ ಕೇಳಿದ್ರೆ ಪ್ರೀತಿಯಲ್ಲಿ ಮುಳುಗಿದವರು ಅವ್ರಿಗೆ ಎಲ್ಲ ಕಡೆಯೂ ಪ್ರೀತಿನೇ ಕಾಣಿಸುತ್ತೆ. ಅವರು ಜೀವನ ಅಂದರೆ ಪ್ರೀತಿ ಅಂತಾರೆ. ಲೈಫ್ ಈಸ್ ಲವ್ ಅಂತ ಕರೀತಾರೆ ಅವರು. ನೀವು ಅದೇ ಕಷ್ಟಪಟ್ಟು ಸ್ಕೂಲೋ ಕಾಲೇಜೋ ಓದೋ ವಿದ್ಯಾರ್ಥಿಯನ್ನು ಕೇಳಿದರೆ ಜೀವನ ಅಂದರೆ ಏನಪ್ಪ ಅಂದರೆ ಲೈಫ್ ಈಸ್ ಬಂಡಲ್ ಆಫ್ ರೀಡಿಂಗ್ ಅಂತಾರೆ. ಅಂದರೆ ಹಗಲು ರಾತ್ರಿ ಓದ್ತಾ ಇರಬೇಕು ಅವ್ರಿಗೆ, ಓದೇ ಜೀವನ ಅಂತಾರೆ. ಬೆಳಗ್ಗೆ ಸ್ಕೂಲ್ಗೆ ಹೋಗು, ಸಂಜೆ ಟ್ಯೂಷನ್ಗೆ ಹೋಗು, ಮತ್ತೊಂದು ಆನ್ಲೈನ್ ಕ್ಲಾಸ್ ಅಟೆಂಡ್ ಮಾಡು, ಹೋಮ್ವರ್ಕ್ ಮಾಡು, ಆ ರೀತಿ. ಅದೇ ನೀವು ಒಬ್ಬ ಶಿಕ್ಷಕನನ್ನು ಜೀವನ ಅಂದ್ರೇನು ಅಂತ ಕೇಳಿದರೆ ಜೀವನ ಅಂದರೆ ಏನಪ್ಪ ಅಂದರೆ ಬೋಧಿಸುವುದು ಅಂತ ಹೇಳ್ತಾರೆ ಅವರು. ಯಾಕಂದರೆ ಅವ್ರಿಗೆ ಬೋಧನೆಯೇ ಅವ್ರ ಜೀವನ ಆಗೋಗಿರುತ್ತೆ. ಜೊತೆಗೆ ಜೀವನ ಅಂದರೆ ನಿರಂತರವಾದ ಕಲಿಕೆ ಅಂತಲೂ ಅಂತಾರೆ ಅವರು. ಯಾಕಂದರೆ ಬೋಧಿಸ್ತಾ ಇರ್ತಾರೆ, ಕಲಿತಾ ಇರ್ತಾರೆ. ಯಾವುದೋ ಒಬ್ಬ ವ್ಯಕ್ತಿ ಸಮಸ್ಯೆಯಲ್ಲಿ ಸಿಗಾಕೊಂಡಿದ್ದಾರೆ ಅಂತ ಅಂದ್ಕೊಳ್ಳಿ. ಅವ್ರನ್ನ ಜೀವನ ಅಂದರೆ ಏನು ಅಂದರೆ ಜೀವನ ಅಂದರೆ ಸಮಸ್ಯೆಯ ಸುಳಿ ಅಂತ ಹೇಳ್ತಾರೆ ಅವರು. ಆದರೆ ನಿಜವಾಗ್ಲೂ ಜೀವನ ಅಂದರೆ ಏನಪ್ಪ ಅಂತ ನಾವು ಅರ್ಥ ಮಾಡ್ಕೋತಾ ಹೋದರೆ ಜೀವನ ನಾವೇನೇನು ಇಷ್ಟೊತ್ತು ಹೇಳಿದ್ವೋ ಎಲ್ಲವೂ ನಿಜವೇ, ಆದರೆ ಯಾವುದೂ ಅಲ್ಲ. ಎರಡನ್ನೂ ನಾವು ತಗೋಬಹುದು. ನಾವೇನು ಅನುಭವಿಸ್ತಾ ಇದ್ದೀವೋ ಅದನ್ನು ಜೀವನ ಅಂದ್ಕೋತೀವಿ. ಆದರೆ ನಿಜವಾದ ಜೀವನ ಅಂದರೆ ಏನಪ್ಪ ಅಂದರೆ ನಿಜವಾದ ಜೀವನ ನಮ್ಮ ಆಲೋಚನೆಯಲ್ಲಿದೆ. ನಾವು ಯಾವ ರೀತಿ ಆಲೋಚನೆ ಮಾಡ್ತೀವೋ
ಅದೇ ನಮ್ಮ ಜೀವನವಾಗಿರುತ್ತೆ. ನೋಡಿ, ನಾವು ಬೆಳಕಲ್ಲಿದ್ದಾಗ ಪ್ರತಿಯೊಂದು ನಮ್ಮನ್ನು ಹಿಂಬಾಲಿಸತ್ತೆ. ಯಶಸ್ಸು ನಮ್ಮ ಹಿಂದೆ ಬರುತ್ತೆ, ಜನನೂ ನಮ್ಮ ಹಿಂದೆ ಬರ್ತಾರೆ. ಆದರೆ ನಾವು ಕತ್ತಲೆಯಲ್ಲಿದ್ದರೆ ನಮ್ಮ ನೆರಳೇ ನಮ್ಮ ಕೈ ಬಿಟ್ಬಿಡತ್ತೆ. ಹಾಗಾಗಿ ಮನುಷ್ಯ ಯಾವಾಗಲೂ ಬೆಳಕಲ್ಲಿರಬೇಕು. ಲೈಫ್ ಈಸ್ ನೋವೇರ್, ಲೈಫ್ ಈಸ್ ನೌ ಹಿಯರ್ ಅಂತ ಒಂದು ಮಾತಿದೆ. ಜೀವನ ಅನ್ನೋದೆಲ್ಲೂ ಇಲ್ಲ, ಜೀವನ ಅನ್ನೋದು ಈ ಕ್ಷಣದಲ್ಲಿದೆ. ಜೀವನದ ಪ್ರತಿಯೊಂದು ಕ್ಷಣವನ್ನು ನಾವು ಯಾವ ರೀತಿ ಅನುಭವಿಸ್ತೀವಿ, ಯಾವ ರೀತಿ ನಮ್ಮನ್ನು ನಾವು ಬೆಳೆಸ್ಕೋತೀವಿ ಅನ್ನೋದ್ರ ಮೇಲಿರುತ್ತೆ. ಹಾಗಾಗಿ ಜೀವನ ಯಾವುದ್ರ ಮೇಲೆ ಅವಲಂಬಿತವಾಗಿದೆ ಅಂದರೆ, ಜೀವನ ನಾವು ಯಾವ ರೀತಿ ಆಲೋಚನೆ ಮಾಡ್ತೀವೋ ಅದ್ರ ಮೇಲೆ ನಮ್ಮ ಜೀವನ ಅವಲಂಬಿತವಾಗಿದೆ. ಹಾಗಾಗಿ ಮತ್ತೊಂದಷ್ಟು ವಿಚಾರವನ್ನು ನಾವು ಗಮನಿಸಬೇಕು. ಯಾವಾಗಲೂ ಲಿಸನ್ ಬಿಫೋರ್ ಯು ಸ್ಪೀಕ್ ಅಂತ. ಅರೆ, ನಾವು ಮಾತಾಡೋಕ್ಕೆ ಮುಂಚೆ ಉತ್ತಮ ಕೇಳುಗರಾಗಬೇಕು. ಯಾಕಂದ್ರೆ ನಾವು ಮಾತಾಡಬೇಕು ಅಂದರೆ ನಮಗೆ ಬಹಳಷ್ಟು ವಿಚಾರಗಳು ಗೊತ್ತಿರಬೇಕು. ಹಾಗಾಗಿ ಚೆನ್ನಾಗಿ ಕೇಳಿಸ್ಕೊಂಡು ಆಮೇಲೆ ಮಾತಾಡಬೇಕು. ಆವಾಗ ಬೇರೆಯವರ ದೃಷ್ಟಿಕೋನವು ನಮಗೆ ಅರ್ಥವಾಗತ್ತೆ. ಅರ್ನ್ ಬಿಫೋರ್ ಯು ಸ್ಪೆಂಡ್ ಅಂತ. ನಾವು ಐಷಾರಾಮಿಯಾಗಿ ಜೀವನ ಮಾಡ್ಬೋದು, ಖರ್ಚು ಮಾಡ್ಬೋದು. ಆದರೆ ಆ ರೀತಿ ಖರ್ಚು ಮಾಡೋಕ್ಕೆ ಮುಂಚೆ ಚೆನ್ನಾಗಿ ಸಂಪಾದನೆ ಮಾಡಿರ್ಬೇಕು ನಾವು. ಥಿಂಕ್ ಬಿಫೋರ್ ಯು ರೈಟ್ ಅಂತ. ಅಂದರೆ ಏನೇ ಬರೆಯೋಕ್ಕೆ ಮುಂಚೆ ಭಾಳಷ್ಟು ಸರಿ ಯೋಚನೆ ಮಾಡಬೇಕು. ಏನು ಬರೆಯೋಕ್ಕೆ ಹೊರಟಿದ್ದೀನಿ, ಏನು ಬರೀಬೇಕಾಗಿದೆ, ಇದು ಬರೆದ್ರೆ ಸರಿನೋ ಸರಿ ಇಲ್ವೋ ಅಂತ. ತುಂಬ ಮುಖ್ಯ ಇದು. ಇನ್ವೆಸ್ಟಿಗೇಟ್ ಬಿಫೋರ್ ಯು ಇನ್ವೆಸ್ಟ್ ಅಂತ. ಎಲ್ಲೋ ಹಣವನ್ನು ಹೂಡಿಕೆ ಮಾಡಬೇಕು ಅಂದ್ಕೊಳ್ಳಿ. ಆ ಹೂಡಿಕೆ ಮಾಡೋಕ್ಕೆ ಮುಂಚೆ ಹಲವಾರು ಬಾರಿ ಆಲೋಚನೆ ಮಾಡಬೇಕು. 4-6 ಜನನ್ನ ಕೇಳಬೇಕು, ನಾವೆಲ್ಲಿ ಹೂಡಿಕೆ ಮಾಡ್ತಾ ಇದ್ದೀವೋ ಅದು ಲಾಭವಾಗುತ್ತೋ ಏನು ಕತೆ ಅಂತ. ಇದೆಲ್ಲ ಬಹಳ ಮುಖ್ಯ. ವೆಯ್ಟ್ ಬಿಫೋರ್ ಯು ಕ್ರಿಟಿಸೈಸ್ ಅಂತ. ಯಾರ ಮೇಲೋ ಕೋಪ ಬರುತ್ತೆ, ಯಾರಿಗೋ ಬೈಬೇಕು ಅನಿಸುತ್ತೆ, ಯಾರೋ ತಪ್ಪು ಮಾಡಿದ್ದಾರೆ ಅನಿಸುತ್ತೆ. ಅವ್ರಿಗೆ ನಾವು ಬೈಯೋಕ್ಕೆ ಮುಂಚೆ, ಅವ್ರಿಗೆ ನಾವು ದೂಷಣೆ ಮಾಡೋಕ್ಕೆ ಮುಂಚೆ ಒಂದು ಸ್ವಲ್ಪ ತಾಳ್ಮೆಯನ್ನು ತಂದ್ಕೋಬೇಕು. ಆ ತಾಳ್ಮೆ ತಂದ್ಕೊಂಡಾಗ ನಮ್ಮ ಮನಸ್ಸು ನಿರಾಳವಾಗತ್ತೆ. ನಾವು ಅವ್ರಿಗೆ ಬೈಬೇಕು ಅಂತ ಉಪಯೋಗಿಸೋ ಶಬ್ದಗಳಿದೆಯಲ್ಲ, ಅದು ಬಹಳ ಕಠೋರವಾಗಿರಲ್ಲ. ಸ್ವಲ್ಪ ಸಮಾಧಾನವಾಗಿ ನಾವು ಅವ್ರಿಗೆ ಹೇಳೋಕ್ಕೆ ಸಾಧ್ಯವಾಗತ್ತೆ. ಆಗ ನಮ್ಮ ಮಾನವೀಯ ಸಂಬಂಧಗಳು ಉಳ್ಕೊಳ್ಳುತ್ತೆ. ಟ್ರೈ ಬಿಫೋರ್ ಯು ಕ್ವಿಟ್ ಅಂತ. ನಾವೇನೇನೋ ಪ್ರಯತ್ನ ಮಾಡೋಕ್ಕೆ ಹೋಗ್ತೀವಿ, ಏನೋ ಸಮಸ್ಯೆ ಬಂತು, ಏನೋ ಅಡ್ಡಿ ಆತಂಕ ಬಂತು ಅಂತ ನಾವು ಕೈ ಬಿಟ್ಬಿಡ್ತೀವಿ. ಹಾಗಾಗಿ ನಾವೇನೋ ಕೆಲಸವನ್ನು ಕೈಗೆ ತೊಗೊಂಡ್ರೆ ಆದಷ್ಟು ಕ್ವಿಟ್ ಮಾಡೋಕ್ಕೆ ಹೋಗಬಾರ್ದು, ಆದಷ್ಟು ಕೈ ಬಿಡಬಾರ್ದು. ಅದನ್ನ ಎಷ್ಟು ಸಾಧ್ಯ ಅಷ್ಟು ಸಾಕಷ್ಟು ಪ್ರಯತ್ನವನ್ನು ನಾವು ಮಾಡಬೇಕು. ಗಿವ್ ಬಿಫೋರ್ ಯು ರಿಸೀವ್ ಅಂತ. ನಾವು ಪಡ್ಕೊಳ್ಬೇಕು ಅಂದರೆ ಮೊದಲು ನಾವು ಕೊಡಬೇಕು. ಇದು ಜಗತ್ತಿನ ಒಂದು ನಿಯಮ. ಹಾಗಾಗಿ ನಾವು ಕೊಟ್ಟಷ್ಟು ನಮಗೆ ಬರುತ್ತೆ. ನಾವು ಪಡ್ಕೊಳ್ಳೋಕ್ಕೆ ಮುಂಚೆ ಆದಷ್ಟು ಕೊಡಬೇಕು. ನಾವು ಕಡಿಮೆ ಪಡ್ಕೋಬೇಕು, ಹೆಚ್ಚು ಕೊಡಬೇಕು. ಇದು ಮಾನವ ಜೀವನದ ಒಂದು ಧರ್ಮ. ಜೊತೆಗೆ ಸೇವ್ ಬಿಫೋರ್ ಯು ರಿಟೈರ್ ಅಂತ. ವಯಸ್ಸಾಗ್ತಾ ನಮಗೆ ಹಣದ ಅವಶ್ಯಕತೆಗಳು ಜಾಸ್ತಿನೇ ಬರ್ಬೋದು. ಯಾಕಂದರೆ ಬೇರೆಯವ್ರ ಮೇಲೆ ಅವಲಂಬಿತರಾಗಬಾರ್ದು ನಾವು. ನಮಗೆ ಸಂಪಾದನೆ ಏನೋ ಇರಲ್ಲ, ಆ ಪರಿಸ್ಥಿತಿಗೆ ಬರುತ್ತೆ. ಅದಕ್ಕೆ ಮುಂಚೆ ಸಾಕಷ್ಟು ಹಣವನ್ನು ನಾವು ಕೂಡಾಕಿರಬೇಕು, ಸೇವ್ ಮಾಡಿರಬೇಕು. ಅದು ಬಹಳ ಮುಖ್ಯ. ಫರ್ಗಿವ್ ಬಿಫೋರ್ ಯು ಪ್ರೇ ಅಂತ. ನಾವು ಭಗವಂತನ ಪ್ರಾರ್ಥನೆ ಮಾಡ್ಕೋತೀವಿ, ದೇವರೇ ನಮ್ಗೆ ಅದು ಕೊಡಪ್ಪ, ಇದು ಕೊಡಪ್ಪ, ಮತ್ತೊಂದು ಕೊಡಪ್ಪ ಅಂತ. ಆದರೆ ಅದನ್ನೆಲ್ಲ ಮಾಡೋಕ್ಕೆ ಮುಂಚೆ ನಾವು ಪ್ರಾರ್ಥನೆ ಯಾವಾಗ ಭಗವಂತನಿಗೆ ಸಲ್ಲತ್ತೆ ಅಂದರೆ, ನಮ್ಮಲ್ಲಿ ಕ್ಷಮಿಸೋ ಗುಣ ಇದ್ದಾಗ. ನಾವೇನೇನೋ ತಪ್ಪು ಮಾಡಿರ್ತೀವಿ, ನಮ್ಮನ್ನು ನಾವು ಕ್ಷಮಿಸಬೇಕು, ಬೇರೆಯವರನ್ನು ನಾವು ಕ್ಷಮಿಸೋ ಗುಣವನ್ನು ನಾವು ಬೆಳೆಸ್ಕೋಬೇಕು. ಈ ರೀತಿದೆಲ್ಲ ಮಾಡಿದಾಗ ನಮಗೆ ನಮ್ಮ ಜೀವನ ಫಲಪ್ರದವಾಗಿರುತ್ತೆ. ಹಾಗೂ ಒಂದು ಸುಖದ ಹಾದಿಯಲ್ಲಿ ಕೆಲಸಕ್ಕೆ ನಮಗೆ ಅವಕಾಶವಾಗತ್ತೆ. ಮತ್ತೊಂದಷ್ಟು ವಿಚಾರವನ್ನು ನಾವು ಗಮನಿಸೋಣ. ಚಾಯ್ಸ್ ಅನ್ನೋದು ನಮ್ಮ ಕೈಲಿರುತ್ತೆ ಜೀವನದಲ್ಲಿ, ಯಾವುದೇ ಸಂದರ್ಭದಲ್ಲೂ. ಹಾಗಾಗಿ ಆ ಚಾಯ್ಸ್ ಮಾಡಬೇಕಾದ್ರೆ ನಾವು ಸ್ವಲ್ಪ ಇಂಟೆಲಿಜೆಂಟ್ ಆಗಬೇಕು. ಸ್ವಲ್ಪ ಎಲ್ಲ ರೀತಿಯೂ ಪರಾಮರ್ಶೆ ಮಾಡಬೇಕು. ಆ ರೀತಿ ಪರಾಮರ್ಶೆ ಮಾಡಿದಾಗ ನಾವು ಉತ್ತಮವಾದ ಆಯ್ಕೆಗಳನ್ನು ನಮ್ಮ ಜೀವನದಲ್ಲಿ ನಾವು ಮಾಡ್ಕೊಳ್ಳೋಕ್ಕಾಗತ್ತೆ. ಅದು ಬಹಳನೇ ಮುಖ್ಯವಾಗತ್ತೆ. ಹಾಗಾಗಿ ಜೀವನಕ್ಕೆ ನಾವು ಏನೋ ಪರಿಭಾಷೆ ಕೊಡ್ತೀವಿ. ಜೀವನ ಕಷ್ಟ, ಸುಖ, ನೋವು, ನಲಿವು, ಸಂತೋಷ, ದುಃಖ. ಜೀವನ ಅಂದರೆ ಕನಸು, ಜೀವನ ಅಂದರೆ ದುಡ್ಡು, ಜೀವನ ಅಂದರೆ ಸಮಸ್ಯೆ, ಜೀವನ ಅಂದರೆ ಜ್ಞಾನ, ಜೀವನ ಅಂದರೆ ಓದುವುದು, ಜೀವನ ಅಂದರೆ ಬರೆಯುವುದು. ಈ ಥರದ್ದೆಲ್ಲ ಸಾಕಷ್ಟು ನೋಡಿದ್ದೀವಿ. ಅದು ಪ್ರತಿಯೊಂದು ಅವರವರ ಭಾವಕ್ಕೆ, ಅವರವರ ಬಕುತಿಗೆ ಆಗಿರುತ್ತೆ ಇದು.
ಹಾಗಾಗಿ ನಾವು ಜೀವನಕ್ಕೆ ಒಂದು ಪರಿಕಲ್ಪನೆಯನ್ನು ಕೊಡೋಕ್ಕೆ ಮುಂಚೆ ನಾವು ಆಯ್ಕೆ ನಮ್ಮ ಕೈಲಿರುತ್ತೆ. ಯಾವಾಗಲೂ ಜೀವನಕ್ಕೆ ನಾವು ಒಳ್ಳೆಯ ವ್ಯಾಖ್ಯಾನವನ್ನು ಕೊಡಬೇಕು. ಜೀವನ ಚೆನ್ನಾಗಿದೆ, ಜೀವನ ಸಂತೋಷವಿದೆ, ಜೀವನ ಸುಖಕರವಾಗಿದೆ, ಜೀವನ ಅಂದರೆ ಜ್ಞಾನ, ಜೀವನ ಅಂದರೆ ಸಾಧನೆ, ಜೀವನ ಅಂದರೆ ಆಧ್ಯಾತ್ಮ, ಜೀವನ ಅಂದರೆ ಸಂತೋಷ. ಈ ಆಯ್ಕೆಯನ್ನು ನಾವು ಬಳಸ್ಕೋಬೇಕು. ಆಗ ಖಂಡಿತ ನಮ್ಮ ಜೀವನ ಫಲಪ್ರದವಾಗಿರುತ್ತೆ. ಇಷ್ಟು ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು. ಆದಷ್ಟು ಈ ಒಂದು ಏನಿದೆ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ, ಕಾಮೆಂಟ್ ಮಾಡಿ. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಹರಿ ಓಂ ನಮಸ್ತೆ.